ಆತ್ಮೀಯ ವೀಕ್ಷಕರೇ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ನ ನಮ್ ಸಂಪ್ರದಾಯ ನಮ್ ಸೈನ್ಸ್ ಇವತ್ತಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ನಮ್ಮ ವರಕವಿ ದ.ರಾ ಬೇಂದ್ರೆಯವರ ಈ ಕವನ ನಿಜವಾಗೂ ಬಹಳನೇ ಪ್ರಸಿದ್ಧ. ಹಾಡು ಕೂಡ ಅದ್ಭುತವಾಗಿದೆ, ಹೌದಲ್ವಾ? ಶ್ರಾವಣ ಮಾಸ ಬಂತು ಅಂದರೆ ಪರಿಸರದಲ್ಲಿ ಹಾಗೇನೆ ಮನುಷ್ಯನ ಬದುಕಿನಲ್ಲೂ ಕೂಡ ಒಂದು ರೀತಿಯ ಉಲ್ಲಾಸದಾಯಕ ವಾತಾವರಣ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಈ ಮಾಸದಲ್ಲಿ ಆಗುವಂತಹ ಪ್ರಾಕೃತಿಕ ಬದಲಾವಣೆಗಳು, ಹಾಗೇನೆ ಈ ಮಾಸದಲ್ಲಿ ಬರುವಂತಹ ಹಬ್ಬಗಳು. ಚೈತ್ರ ವೈಶಾಖವನ್ನ ನಾವು ವಸಂತ ಋತು ಅಂತ ಪರಿಗಣಿಸಿದ್ರೆ, ಜ್ಯೇಷ್ಠ ಆಷಾಢ ಮಾಸದಲ್ಲಿ ಗ್ರೀಷ್ಮ ಋತುವಿನ ಪ್ರವೇಶವಾಗತ್ತೆ. ಹಾಗೇನೆ ಶ್ರಾವಣ ಮಾಸದಲ್ಲಿ ನಾವು ವರ್ಷ ಋತುವಿನ ಆಗಮನವನ್ನು ನೋಡ್ತೇವೆ. ಇದು ಈ ವರ್ಷದ 3ನೇ ಋತುವಿನ ಆಗಮನ, ಹಾಗೇನೆ 5ನೇ ಮಾಸದ ಆಗಮನ. ಇದು ಶ್ರಾವಣ ಮಾಸ. ಶ್ರಾವಣ ಮಾಸವನ್ನ ವರ್ಷ ಋತು ಅಂತ ಕರೆದ್ರೂ ಕೂಡ ಜೂನ್ ಜುಲೈ ಅಂದರೆ ಆಷಾಢದ ಶುರುವಿನಿಂದ ಕೊನೆಯ ತನಕ ಬಹಳಷ್ಟು ಮಳೆ ಸುರಿದು ಈ ಮಾಸದ ಆರಂಭದಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿರುತ್ತೆ. ಹಾಗಾಗಿ ರೈತಾಪಿ ಜನರಲ್ಲಿ ಚಟುವಟಿಕೆಗಳು ಹೆಚ್ಚು. ಎಲ್ಲ ಕಡೆ ಒಂದು ರೀತಿಯ ನೆಮ್ಮದಿ ತುಂಬಿರುತ್ತೆ. ಜೊತೆಗೆ ಈ ವರ್ಷದ ಮಳೆ ಹೇಗಿರುತ್ತೆ ಅನ್ನೋ ಅಂದಾಜು ಕೂಡ ಎಲ್ಲರಿಗೂ ಬಂದಿರುತ್ತೆ. ಜೊತೆಗೆ ಒಂದು ಹಂತದ ಬಿತ್ತನೆ ಕಾರ್ಯ ಕೂಡ ಮುಗಿದು ಎಲ್ಲರಿಗೂ ಒಂದು ವಿಶ್ರಾಂತಿಯ ಸಮಯ ಇದು. ಹಾಗಾಗಿ ಸಮಾಜದ ಜೊತೆ, ಬಂಧು ವರ್ಗದ ಜೊತೆ, ನೆರೆಹೊರೆಯವರ ಜೊತೆ ಒಡನಾಡುವ ಈ ಸಮಯ ಶ್ರಾವಣ ಮಾಸ. ಶ್ರಾವಣ ಅಂತಂದ್ರೆ ಶಿವನ ಮಾಸ ಅನ್ನೋದೇ ನಂಬಿಕೆ. ಶಿವನ ಪೂಜೆ ಈಗ ಶ್ರೇಯಸ್ಕರ. ಯಾಕೆ ಅಂತಂದ್ರೆ ಇದೇ ಮಾಸದಲ್ಲಿ ಸಮುದ್ರ ಮಥನ ನಡೀತಂತೆ. ಆಗ ಉದಿಸಿದ ಹಾಲಾಹಲವನ್ನ ಶಿವ ಕುಡಿದು ಗಂಟಲಲ್ಲಿ ಧರಿಸಿಕೊಂಡು ಲೋಕಕ್ಕೆ ಒಳಿತನ್ನು ಮಾಡಿದನಂತೆ. ಹಾಗಾಗಿ ಈ ಮಾಸ ಪೂರ ಶಿವನಿಗೆ ಅಭಿಷೇಕ ಮಾಡಿ ಆ ವಿಷದಿಂದ ಕಾವೇರಿದ ಅವನ ದೇಹವನ್ನು ತಣಿಸ್ತಾರೆ ಅನ್ನೋ ಉಲ್ಲೇಖ ನಮಗೆ ಸಿಗತ್ತೆ. ಶ್ರಾವಣ ಸೋಮವಾರಗಳಂದು ಪರಶಿವನನ್ನ ಆರಾಧಿಸಿದ್ರೆ, ಗುರುವಾರ ಹಾಗೂ ಬುಧವಾರ ಮಹಾವಿಷ್ಣುವನ್ನ ಆರಾಧಿಸಲಾಗತ್ತೆ. ಮಂಗಳವಾರ ಮನೆಯಲ್ಲಿನ ಮಹಿಳೆಯರು ಕುಟುಂಬದ ಸದಸ್ಯರ ಉತ್ತಮ ಆರೋಗ್ಯಕ್ಕಾಗಿ ಗೌರಿ ಪೂಜೆಯನ್ನ ಮಾಡ್ತಾರೆ. ಬುಧವಾರ ಭಗವಾನ್ ವಿಷ್ಣು ಅಥವಾ ಕೃಷ್ಣನ ಇನ್ನೊಂದು ಅವತಾರವಾದ ವಿಠಲನನ್ನ ಆರಾಧಿಸ್ತಾರೆ. ಶ್ರಾವಣ ಮಾಸದ ಬುಧವಾರ ಹಾಗೂ ಗುರುವಾರ ವಿಶೇಷ. ಈ ದಿನ ಬುಧ ಮತ್ತು ಗುರುವನ್ನ ಪೂಜಿಸ್ತಾರೆ. ಶುಕ್ರವಾರದಂದು ಲಕ್ಷ್ಮಿ ಹಾಗೂ ತುಳಸಿಯನ್ನ ಪೂಜೆ ಮಾಡ್ತಾರೆ. ಶ್ರಾವಣ ಶನಿವಾರ ಅಥವಾ ಸಂಪತ್ ಶನಿವಾರದಂದು ಶನೇಶ್ವರನನ್ನ ಆರಾಧಿಸ್ತಾರೆ. ಇನ್ನು ತಾವೇ ಎಲ್ಲ ನೋಡಿರೋ ಹಾಗೆ ಶ್ರಾವಣ ಶನಿವಾರ ಅಂದರೆ ವಿಶೇಷವಾಗಿ ನಾರಾಯಣ ಅಂದರೆ ಲಕ್ಷ್ಮೀ ವೆಂಕಟೇಶ್ವರ ಮನೆತನದವರು ಅಥವಾ ಲಕ್ಷ್ಮೀ ನರಸಿಂಹ ಒಕ್ಕಲಿನವರು ಶ್ರಾವಣ ಶನಿವಾರದಂದು ಮನೆಗೆ ಹೋಗಿ ಅಕ್ಕಿಯನ್ನ ಬೇಡಿ ಪಡಿತಂದು ಆ ದಿನ ಅದನ್ನು ಬೇಯಿಸಿ ತಿನ್ನುವ ಪರಿಪಾಠ ಕೂಡ ಇಂದಿಗೂ ಚಾಲ್ತಿಯಲ್ಲಿದೆ. ಶ್ರಾವಣ ಮಾಸವನ್ನ ನಿರ್ದಿಷ್ಟವಾಗಿ ಯಾಕೆ ಅಷ್ಟೊಂದು ಮಂಗಳಕರ, ಶುಭಕರ ಅಂತ ಪರಿಗಣಿಸ್ತಾರೆ ಅನ್ನೋದಕ್ಕೆ ಸ್ಕಂದ ಪುರಾಣ ಈ ರೀತಿ ಹೇಳುತ್ತೆ. ದ್ವಾದಶಸ್ವಪಿ ಮಾಸೇಶು ಶ್ರಾವಣೋ ಮೇತಿ ವಲ್ಲಭಃ ಶ್ರವಣಾರ್ಹಯನ್ ಮಹಾತ್ಮ್ಯಂ. ಅಂದರೆ 12 ಮಾಸಗಳಲ್ಲಿ ನನಗೆ ಶ್ರಾವಣ ಮಾಸ ಅಂದರೆ ವಿಶೇಷವಾದ ಒಲವು. ಅದರ ಮಹತ್ವ ಅಥವಾ ಪ್ರಾಮುಖ್ಯತೆ ಅದು ಕೇಳಲು ಅಥವಾ ಗಮನಿಸಲು ಯೋಗ್ಯವಾಗಿದೆ ಅನ್ನೋ ಮಾತನ್ನ ಸಾಕ್ಷಾತ್ ಶಿವನೇ ಸನತ್ ಕುಮಾರ ಋಷಿಗೆ ಹೇಳಿದ್ದಾನೆ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ. ಭಾರತೀಯ ತಿಂಗಳಲ್ಲಿ ಹುಣ್ಣಿಮೆಯ ದಿನದಂದು ನಿರ್ದಿಷ್ಟ ನಕ್ಷತ್ರದಲ್ಲಿ ಚಂದ್ರನ ಸ್ಥಾನವನ್ನ ಆಧರಿಸಿ ತಿಂಗಳುಗಳ ಹೆಸರುಗಳನ್ನು ನಿಗದಿಪಡಿಸಲಾಗತ್ತೆ. ಉದಾಹರಣೆಗೆ ಪೂರ್ಣಿಮಾ ದಿನ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿದ್ರೆ ಆ ತಿಂಗಳಿಗೆ ಕಾರ್ತೀಕ ಅಂತ ಹೆಸರು. ಹಾಗೇನೆ ಚಿತ್ತಾ ನಕ್ಷತ್ರದಲ್ಲಿದ್ರೆ ಆ ಮಾಸಕ್ಕೆ ಚೈತ್ರ ಅಂತ ಹೆಸರು. ಹಾಗೇನೆ ಚಂದ್ರ ಶ್ರವಣ ನಕ್ಷತ್ರದಲ್ಲಿರುವಾಗ ಮಾಸವನ್ನ ಶ್ರಾವಣ ಅಥವಾ ಸವಣ ಅಂತ ಕರೀತಾರೆ. ಕುತೂಹಲಕಾರಿ ಸಂಗತಿ ಅಂತಂದ್ರೆ ಈ ನಕ್ಷತ್ರದ ಈ ಶಕ್ತಿಯು ಆ ತಿಂಗಳಲ್ಲಿ ಪ್ರಪಂಚದಾದ್ಯಂತ ಪ್ರಬಲವಾಗಿರುತ್ತೆ.
ಶ್ರವಣ ನಕ್ಷತ್ರದ ಶಕ್ತಿಗಳನ್ನ ಜಾತಕಾಭರಣ ಪಠ್ಯದಲ್ಲಿ ನೀಡಲಾಗಿದೆ. ಶಾಸ್ತ್ರ ಅನುರುಕ್ತೋ ಬಹುಪುತ್ರ ಮಿತ್ರ ಸತ್ಯಪಾತ್ರ ಭಕ್ತಿ ವಿಜಿತ ಅರಿಪಕ್ಷ ಪ್ರಾಣಿ ಪುರಾಣ ಶ್ರವಣ ಪ್ರವೀಣಶ್ಚೇತ್ ಜನ್ಮಕಾಲೇ ಶ್ರವಣಂ ಹಿ ಯಸ್ಯ. ಅಂದರೆ ಶ್ರವಣ ನಕ್ಷತ್ರವು ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುವ ಮತ್ತು ಗ್ರಹಿಸುವ ಕ್ರಮದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಜನರ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತೆ. ಹಾಗೇನೆ ಧನಾತ್ಮಕ ಮತ್ತು ರಚನಾತ್ಮಕ ವಿಷಯಗಳ ಕಡೆಗೆ ಹೆಚ್ಚಿನ ಒಲವು ಇರುತ್ತೆ. ಜೊತೆಗೆ ಖಗೋಳಶಾಸ್ತ್ರದ ಪ್ರಕಾರ ಈ ಮಾಸದಲ್ಲಿ 17 ನಕ್ಷತ್ರಗಳು ಒಂದೇ ರೇಖೆಯಲ್ಲಿ ಬರುತ್ತೆ. ಹಾಗಾಗಿ ಭೂಮಿಯಲ್ಲಿ ಮಳೆ ಫಲವತ್ತತೆ ಹೆಚ್ಚು ಅಂತ ಈ ಶಾಸ್ತ್ರ ಹೇಳುತ್ತೆ. ಹವಾಮಾನದಲ್ಲೂ ಬದಲಾವಣೆಯಾಗಿ ಹೆಚ್ಚು ಮಳೆ, ಹೆಚ್ಚು ಗಾಳಿ, ಹೆಚ್ಚು ಚಳಿ ಅಥವಾ ಹೆಚ್ಚು ಬಿಸಿಲು ಯಾವುದೇ ಇಲ್ಲದೆ ತುಂಬ ಅನುಕೂಲಕರವಾದಂಥ ವಾತಾವರಣ ಇದ್ದು ಜನಜೀವನ ಉಲ್ಲಾಸದಾಯಕವಾಗಿರುತ್ತೆ. ಇದರಿಂದ ರೋಗ ರುಜಿನಗಳು ಕಡಿಮೆಯಾಗಿ ಜನರು ಸಾಮಾನ್ಯವಾಗಿ ಆರಾಮದಾಯಕ ಜೀವನವನ್ನ ನಡೆಸ್ತಾರೆ. ಹಾಗಾಗಿನೇ ಶ್ರಾವಣ ಮಾಸದಲ್ಲಿ ಹಬ್ಬ ಹರಿದಿನಗಳು, ಪೂಜೆಗಳು ಹಾಗೇನೆ ಶುಭ ಕಾರ್ಯಗಳನ್ನ ಹೆಚ್ಚಾಗಿ ಮಾಡ್ತಾರೆ. ಹಾಗಾದ್ರೆ ಶ್ರಾವಣದಲ್ಲಿ ಬರುವಂತಹ ಸಾಲು ಸಾಲಾದ ಹಬ್ಬಗಳು ಯಾವುವು ಅನ್ನೋದನ್ನ ನೋಡೋಣ. ನಾಗಚೌತಿ, ಅದಾದ ಮೇಲೆ ನಾಗರ ಪಂಚಮಿ, ರಕ್ಷಾಬಂಧನ, ಶ್ರೀ ರಾಘವೇಂದ್ರ ಗುರುರಾಯರ ಆರಾಧನೆ, ಗೋಕುಲಾಷ್ಟಮಿ, ಕಲ್ಕಿ ಜಯಂತಿ, ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಮಂಗಳಗೌರಿ ವ್ರತಗಳು, ಶ್ರಾವಣ ಶನಿವಾರ, ಋಗ್ಉಪಕರ್ಮ, ಯಜುರುಪಕರ್ಮ, ಸಿರಿಯಾಳ ಷಷ್ಠಿ, ವಾಮನ ಜಯಂತಿ ಮುಂತಾದವು. ನಮ್ಮ ಸಂಪ್ರದಾಯ ನಮ್ ಸೈನ್ಸ್ ಈ ಕಾರ್ಯಕ್ರಮದಲ್ಲಿ ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೇವೆ. ನಮ್ಮ ಹಬ್ಬಗಳ ಆಚರಣೆಯ ಮುಖ್ಯ ಕಾರಣ ಜನಜೀವನದ ಸಹಬಾಳ್ವೆ. ಸಮಾಜದ ಜನತೆ ಒಟ್ಟಾಗಿ ಸೇರಿ ಒಂದು ಕಡೆ ಅಥವಾ ಒಂದು ಕುಟುಂಬ ಒಟ್ಟಾಗಿ ಸೇರಿ ಒಂದು ಕಡೆ ಹಬ್ಬಗಳನ್ನು ಆಚರಿಸಿ ಸಂತೋಷವಾಗಿದ್ದುಕೊಂಡು ಬಂಧುಗಳನ್ನು ಭೇಟಿಯಾಗಿ ಸಿಹಿ ತಿಂಡಿಗಳನ್ನು ಹಂಚಿಕೊಂಡು ಈ ರೀತಿಯಾಗಿ ಆಚರಣೆ ಮಾಡೋದೇ ನಮ್ಮ ಹಬ್ಬಗಳ ವೈಶಿಷ್ಟ್ಯ. ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ಅಂದರೆ ನಮ್ಮ ಮಕ್ಕಳು ಮರಿಗಳು, ಅವರ ಮಕ್ಕಳು, ಇವರಿಗೆ ನಮ್ಮ ಹಬ್ಬಗಳ, ನಮ್ಮ ಸಂಪ್ರದಾಯಗಳ ಬಗ್ಗೆ ವಿಷಯವನ್ನು ತಿಳಿಸೋದಕ್ಕೆ ಹಬ್ಬಗಳ ಆಚರಣೆ ಬಹಳನೇ ಮುಖ್ಯವಾಗುತ್ತೆ. ಹಬ್ಬಗಳ ಮೂಲ ಆಶಯನೇ ಸಹಬಾಳ್ವೆ. ಜೊತೆಗೆ ಹಬ್ಬಗಳು ಸಮಾಜದ ಆರ್ಥಿಕತೆಯ ವಿಸ್ತರಣೆ ಹಾಗೇನೆ ಸಮಾಜಮುಖಿ ಚಟುವಟಿಕೆಗಳಿಗೂ ಕಾರಣ ಆಗುತ್ತೆ. ಹೇಗನ್ನಿಸ್ತು ಶ್ರಾವಣ ಮಾಸದ ಈ ಮಹತ್ವ ಹಾಗೆ ಶ್ರಾವಣ ಮಾಸದ ಬಗ್ಗೆ ಈ ಮಾಹಿತಿ? ನಿಮಗೆ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಮಾಹಿತಿಯನ್ನ ಲೈಕ್ ಮಾಡಿ ಹಾಗೇನೆ ನಿಮ್ಮ ಜೊತೆಯವರೊಂದಿಗೆ, ನಿಮ್ಮ ಬಂಧು ವರ್ಗಗಳಿಗೆ ಇದನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.